ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು B.Ed ಥರ್ಡ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಮ್ಸ್ಗೆ ಬರುವಂತಹ 5 ಮಾರ್ಕಸ್ ಆಗಿರ್ಬೋದು, 10 ಮಾರ್ಕಸ್ ಆಗಿರ್ಬೋದು ಪ್ರಶ್ನೆ ಮತ್ತು ಉತ್ತರಗಳನ್ನು ಕ್ರಮವಾಗಿ ನೀಡಿದ್ದೇನೆ. ಸೊ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇವಾಗ 5 ಮಾರ್ಕಸಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 1, ಪಠ್ಯಕ್ರಮದ ಅರ್ಥ ಮತ್ತು ತತ್ವಗಳನ್ನು ವಿವರಿಸಿ. ಸೊ ಇದಕ್ಕೆ ಆನ್ಸರ್ ನೋಡೋಣ. ಪಠ್ಯಕ್ರಮ ಅಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಎಲ್ಲ ಶೈಕ್ಷಣಿಕ ಅನುಭವಗಳ ಸಮೂಹವನ್ನು ಪಠ್ಯಕ್ರಮ ಎಂದು ಕರೆಯುತ್ತೇವೆ. ಇದರಲ್ಲಿ ನೋಡ್ಬೋದು ನಾವು ವಿಷಯಗಳಾಗಿರ್ಬೋದು, ಬೋಧನಾ ವಿಧಾನಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಪರೀಕ್ಷೆಗಳಾಗಿರ್ಬೋದು ಅಥವಾ ಅದರ ಮೌಲ್ಯಮಾಪನ ಕ್ರಮಗಳು ಇಲ್ಲಿ ನಾವು ನೋಡಬಹುದಾಗಿದೆ. ಪಠ್ಯಕ್ರಮದ ತತ್ವಗಳು ಯಾವ್ಯಾವು ಅಂದರೆ, ಒಂದನೇದು ವಿದ್ಯಾರ್ಥಿ ಕೇಂದ್ರಿತತೆ, ವಿದ್ಯಾರ್ಥಿಗಳ ಅಗತ್ಯ ಮತ್ತು ಆಸಕ್ತಿಗೆ ಅನುಗುಣವಾಗಿರಬೇಕು. ಎರಡನೇದೇನಿದೆ, ಅನುಭವ ಆಧಾರಿತತೆ, ಕಲಿಕೆ ಅನುಭವಗಳ ಮೂಲಕ ನಡೆಯಬೇಕು. ಮೂರನೇದು ಜೀವನೋಪಯೋಗಿ ತತ್ವ ಅಂದರೆ ದೈನಂದಿನ ಜೀವನಕ್ಕೆ ಉಪಯೋಗವಂತವಾಗಿರಬೇಕು. ನಾಲ್ಕನೇದು ಸಮಾಜಮುಖಿ ತತ್ವ ಅಂದರೆ ಸಮಾಜದ ಅಗತ್ಯಗಳಿಗೆ ಹೊಂದಿಕೊಂಡಿರಬೇಕು. ಐದನೇದು ಸತತ ಅಭಿವೃದ್ಧಿ, ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಸಮಾಪ್ತಿ, ಒಳ್ಳೆಯ ಪಠ್ಯಕ್ರಮವು ವಿದ್ಯಾರ್ಥಿಗಳ ಜ್ಞಾನ, ಕೌಶಲ್ಯ ಮತ್ತು ವ್ಯಕ್ತಿತ್ವದ ವಿಕಾಸನಕ್ಕೆ ಇಲ್ಲಿ ಸಹಕಾರಿಯಾಗಿದೆ. ಪ್ರಶ್ನೆ 2 ನೋಡೋಣ. NCERT ಮತ್ತು CBSE ಪಠ್ಯಕ್ರಮಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯುತ್ತಿದೆ. NCERT ಮತ್ತು CBSE ಎರಡೂ ರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಗಳಾಗಿವೆ, ಆದರೆ ಅವುಗಳ ಕಾರ್ಯ ಮತ್ತು ಉದ್ದೇಶಗಳಲ್ಲಿ ವ್ಯತ್ಯಾಸಗಳಿವೆ. ಸೊ NCERT ಫುಲ್ ಫಾರ್ಮ್ ನೋಡೋದಾದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಅದೇ CBSE ಫುಲ್ ಫಾರ್ಮ್ ನೋಡೋದಾದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಇವಾಗ NCERT ನೋಡೋದಾದರೆ ಪಠ್ಯಪುಸ್ತಕ ಮತ್ತು ಶಿಕ್ಷಣ ಸಂಶೋಧನೆ ನಡೆಸುತ್ತದೆ ತಿಳಿದೆ. ಅದೇ CBSEಯಲ್ಲಿ ನಾವು ಏನು ನೋಡ್ತೀವಿ, ಶಾಲಾ ಶಿಕ್ಷಣ ಮತ್ತು ಪರೀಕ್ಷೆಗಳನ್ನು ನಡೆಸುತ್ತದೆ. ಇಲ್ಲೇನೈತಿ, NCERT ಒಳಗೆ ಪಠ್ಯಕ್ರಮದ ಮಾರ್ಗಸೂಚಿ ತಯಾರಿಸುತ್ತದೆ. ಇಲ್ಲಿ CBSE ಒಳಗೇನೈತಿ, ಶಾಲೆಗಳಲ್ಲಿ ಪಠ್ಯಕ್ರಮ ಜಾರಿಗೆ ತರುತ್ತೈತಿ. ಇಲ್ಲಿ NCERT ಒಳಗೇನೈತಿ, ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸುತ್ತದೆ. ಅದೇ ಇಲ್ಲಿ CBSE ಒಳಗೇನೈತಿ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮತ್ತು ಪ್ರಮಾಣ ಪತ್ರ ಇಲ್ಲಿ ನೀಡಲಾಗುತ್ತದೆ. ಅದೇ NCERT ಒಳಗೇನೈತಿ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಆಧರಿಸಿ ಪುಸ್ತಕ ರಚನೆ ಮಾಡಲಾಗುತ್ತೈತಿ. ಅದೇ CBSE ಒಳಗೇನೈತಿ, ಶಾಲೆಗಳ ಆಡಳಿತ ಮತ್ತು ಮೌಲ್ಯಮಾಪನ ನೋಡಿಕೊಳ್ಳುತ್ತೈತಿ. ಸಮಾಪ್ತಿ, NCERT ಮುಖ್ಯವಾಗಿ ಶಿಕ್ಷಣ, ಸಂಶೋಧನೆ ಮತ್ತು ಪಠ್ಯಪುಸ್ತಕ ರಚನೆಗೆ ಸಂಬಂಧಿಸಿದ್ದು, CBSE ಶಾಲಾ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯನ್ನು ಇದು ನಿರ್ವಹಿಸುತ್ತದೆ. ಇವಾಗ ಪ್ರಶ್ನೆ ನಂಬರ್ 3 ನೋಡೋಣ. NPE 1986 ಗಣಿತ ಶಿಕ್ಷಣದ ಕುರಿತು ಮಾಡಿದ ಶಿಫಾರಸುಗಳಲ್ಲಿ ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಗಣಿತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದೆ. ಗಣಿತವನ್ನು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಬೆಳೆಸುವ ವಿಷಯಕ್ಕಾಗಿ ಇದು ಪರಿಗಣಿಸಿದೆ. NPE 1986 ಮುಖ್ಯ ಶಿಫಾರಸುಗಳನ್ನು ನೋಡೋದಾದರೆ, ಒಂದನೇದೇನೈತಿ, ಗಣಿತವನ್ನು ಭಯರಹಿತವಾಗಿ ಕಲಿಸಬೇಕು, ವಿದ್ಯಾರ್ಥಿಗಳಲ್ಲಿ ಗಣಿತದ ಭಯವನ್ನು ಇಲ್ಲಿ ನಾವು ದೂರ ಮಾಡಬೇಕು. ಎರಡನೇದೇನೈತಿ, ತಾರ್ಕಿಕ ಚಿಂತನೆ ಅಭಿವೃದ್ಧಿಪಡಿಸಬೇಕು, ಗಣಿತದ ಮೂಲಕ ವಿಚಾರಶಕ್ತಿ ಮತ್ತು ತಾರ್ಕಿಕತೆ ಇಲ್ಲಿ ನಾವು ಬೆಳೆಸಬೇಕು. ಮೂರನೇದೇನೈತಿ, ಪ್ರಾಯೋಗಿಕ ಚಟುವಟಿಕೆಗಳಿಗೆ ಒತ್ತು ನೀಡಬೇಕು, ಕಲಿಕೆಯ ಅನುಭವಾಧಾರಿತವಾಗಿ ಇಲ್ಲಿ ನಾವು ಚಟುವಟಿಕೆಗಳಿಗೆ ಒತ್ತು ನೀಡಬೇಕು. ನಾಲ್ಕನೇದೇನೈತಿ, ಸಮಸ್ಯೆ ಪರಿಹಾರ ಕೌಶಲ್ಯ ಬೆಳೆಸಬೇಕು, ವಿದ್ಯಾರ್ಥಿಗಳು ಸ್ವತಃ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೇರೇಪಿಸಬೇಕು. ಐದನೇತಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಪರ್ಕ ಕಲ್ಪಿಸಬೇಕು, ಗಣಿತವನ್ನು ದೈನಂದಿನ ಜೀವನ ಮತ್ತು ತಂತ್ರಜ್ಞಾನದೊಂದಿಗೆ ಇಲ್ಲಿ ಜೋಡಿಸಬೇಕಾಗಿದೆ. ಪ್ರಶ್ನೆ 4, NCF 2005 ಪ್ರಕಾರ ಗಣಿತ ಕಲಿಕೆಯ ಉದ್ದೇಶಗಳನ್ನು ಇಲ್ಲಿ ಬರೆಯಲು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ರಾಷ್ಟ್ರೀಯ ಪಠ್ಯ ಚಟುವಟಿಕೆಯ ರೂಪರೇಖೆ 2005 ಗಣಿತ ಶಿಕ್ಷಣವನ್ನು ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಸುವುದಕ್ಕಾಗಿ ಈ ಸಾಧನವನ್ನು ಪರಿಗಣಿಸಿದೆ. NCF 2005 ಪ್ರಕಾರ ಗಣಿತ ಕಲಿಕೆಯ ಮುಖ್ಯ ಉದ್ದೇಶಗಳು ಏನೈತಿ, ಒಂದನೇದು ತಾಂತ್ರಿಕ ಚಿಂತನೆ ಬೆಳೆಸುವುದು, ವಿದ್ಯಾರ್ಥಿಗಳ ವಿಚಾರಶಕ್ತಿ ಮತ್ತು ತಾರ್ಕಿಕತೆಯನ್ನು ಅಭಿವೃದ್ಧಿಪಡಿಸುವುದು. ಎರಡನೇದು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಹೆಚ್ಚಿಸುವುದು, ದೈನಂದಿನ ಜೀವನದ ಸಮಸ್ಯೆಗಳನ್ನು ಗಣಿತದ ಮೂಲಕ ಪರಿಹರಿಸಲು ಇದು ಸಹಾಯ ಮಾಡುತ್ತದೆ. ಮೂರನೇತಿ, ಗಣಿತದ ಮೇಲಿನ ಭಯ ನಿವಾರಣೆ, ಗಣಿತವನ್ನು ಸುಲಭ ಮತ್ತು ಆಸಕ್ತಿಯಾಗಿ ಕಲಿಸುವುದು. ನಾಲ್ಕನೇದೇನೈತಿ, ಸೃಜನಶೀಲತೆ ಅಭಿವೃದ್ಧಿಪಡಿಸುವುದು, ಹೊಸ ವಿಧಾನಗಳಲ್ಲಿ ಯೋಚಿಸುವ ಸಾಮರ್ಥ್ಯವನ್ನು ಇಲ್ಲಿ ಬೆಳೆಸುವುದು. ಐದನೇದೇನೈತಿ, ದೈನಂದಿನ ಜೀವನದಲ್ಲಿ ಗಣಿತದ ಬಳಕೆ, ಜೀವನದಲ್ಲಿ ಗಣಿತದ ಉಪಯೋಗಗಳನ್ನು ತಿಳಿಸುವುದು.
5ನೇ ಪ್ರಶ್ನೆ ಏನೈತಿ, ಕರ್ನಾಟಕ ಪ್ರೌಢಶಾಲಾ ಗಣಿತ ಪಠ್ಯಕ್ರಮದ ವಿಮರ್ಶಾತ್ಮಕ ಅವಲೋಕನ ನೀಡಿ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ಕರ್ನಾಟಕ ಪ್ರೌಢಶಾಲಾ ಗಣಿತ ಪಠ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರ, ಸಾಮರ್ಥ್ಯ ಮತ್ತು ಗಣಿತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಿದೆ. ಇದು NCERT ಮತ್ತು NCF 2005 ಮಾರ್ಗಸೂಚಿಗಳಲ್ಲಿ ಆಧರಿಸಿದೆ. ಉತ್ತಮ ಅಂಶಗಳು ನೋಡೋದಾದರೆ, ಒಂದನೇದೇನೈತಿ, ವಿದ್ಯಾರ್ಥಿ ಕೇಂದ್ರಿತ ಪಠ್ಯಕ್ರಮ, ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಇದು ಅನುಗುಣವಾಗಿದೆ. ಎರಡನೇದೇನೈತಿ, ಚಟುವಟಿಕೆ ಆಧಾರಿತ ಕಲಿಕೆ, ಪ್ರಾಯೋಗಿಕ ಚಟುವಟಿಕೆಗಳಿಗೆ ಇದು ಮಹತ್ವ ನೀಡಲಾಗಿದೆ. ಮೂರನೇದೇನೈತಿ, ಜೀವನೋಪಯೋಗಿ ವಿಷಯಗಳು, ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಗಣಿತ ಅಂಶಗಳನ್ನು ಇದು ಒಳಗೊಂಡಿದೆ. ನಾಲ್ಕನೇದೇನೈತಿ, ತಾರ್ಕಿಕ ಚಿಂತನೆಗೆ ಒತ್ತು, ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಇದು ಅಭಿವೃದ್ಧಿಪಡಿಸುತ್ತದೆ. ಇದರಲ್ಲಿ ಕೆಲವು ದೋಷಗಳನ್ನು ನೋಡೋಣ. ಒಂದನೇದು, ಕೆಲವು ವಿಷಯಗಳು ವಿದ್ಯಾರ್ಥಿಗಳಿಗೆ ಕಠಿಣವಾಗಿದೆ. ಎರಡನೇದು, ಗ್ರಾಮೀಣ ಶಾಲೆಗಳಲ್ಲಿ ಅಗತ್ಯ ಸಂಪನ್ಮೂಲಗಳ ಕೊರತೆ ಇದೆ. ಮೂರನೇದೇನೈತಿ, ಪ್ರಾಯೋಗಿಕ ಚಟುವಟಿಕೆಗಳಿಗೆ ಸಮಯ ಕಡಿಮೆ ಸಿಗುತ್ತದೆ. ಸೊ ಇವಾಗ 6ನೇ ಪ್ರಶ್ನೆ ನೋಡೋಣ. ಉತ್ತಮ ಪಾಠ ಯೋಜನೆಯ ಲಕ್ಷಣಗಳು ಬರೆಯಲು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಶಿಕ್ಷಕರು ಮುಂಚಿತವಾಗಿ ತಯಾರಿಸುವ ಯೋಜನೆಯನ್ನು ನಾವು ಏನುತ್ತೇವೆ, ಪಾಠ ಯೋಜನೆ ಎಂದು ಕರೆಯುತ್ತೇವೆ. ಒಂದು ಉತ್ತಮ ಪಾಠ ಯೋಜನೆಗೆ ಈ ಕೆಳಗಿನ ಲಕ್ಷ್ಯಗಳು ಇರಬೇಕು. ಯಾವ್ಯಾವಪ್ಪ ಅಂತಂದರೆ, ಫಸ್ಟ್ನೇದೇನೈತಿ, ಸ್ಪಷ್ಟ ಉದ್ದೇಶಗಳು, ಪಾಠದ ಗುರಿಗಳು ಸ್ಪಷ್ಟವಾಗಿರಬೇಕು. ಎರಡನೇದೇನೈತಿ, ಕ್ರಮಬದ್ಧ ವಿಷಯ ವಸ್ತು, ವಿಷಯವನ್ನು ಸರಿಯಾದ ಕ್ರಮದಲ್ಲಿ ನಿರೂಪಿಸಬೇಕು. ಮೂರನೇದೇನೈತಿ, ವಿದ್ಯಾರ್ಥಿ ಕೇಂದ್ರಿತತೆ, ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ಇರಬೇಕು. ನಾಲ್ಕನೇದೇನೈತಿ, ಸಮಯ ನಿರ್ವಹಣೆ, ಪ್ರತಿಯೊಂದು ಚಟುವಟಿಕೆ ಸರಿಯಾದ ಸಮಯ ಹಂಚಿಕೆಯಲ್ಲಿ ನಾವು ಮಾಡಬೇಕು. ಐದನೇದೇನೈತಿ, ಬೋಧನಾ ಸಹಾಯಕ ಸಾಮಗ್ರಿಗಳ ಬಳಕೆ, ಚಾರ್ಟ್ ಆಗಿರ್ಬೋದು, ಮಾದರಿ ಆಗಿರ್ಬೋದು, ಉಪಕರಣಗಳೇನೈತಿ ನಾವು ಬಳಸಬೇಕು. ಆರನೇದೇನೈತಿ, ಮೌಲ್ಯಮಾಪನ ವ್ಯವಸ್ಥೆ, ಪಾಠದ ಅತ್ಯಂತದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನಾವು ಪರೀಕ್ಷಿಸಬೇಕು. ನೆಕ್ಸ್ಟ್ ಪ್ರಶ್ನೆ 7, ಘಟಕ ಯೋಜನೆ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ಒಂದು ಘಟಕದಲ್ಲಿರುವ ಎಲ್ಲ ಪಾಠಗಳನ್ನು ಕ್ರಮಬದ್ಧವಾಗಿ ಮತ್ತು ಯೋಜಿತವಾಗಿ ಬೋಧಿಸಲು ಶಿಕ್ಷಕರು ತಯಾರಿಸುವ ಯೋಜನೆಗಳನ್ನು ನಾವು ಏನಂತೀವಿ, ಘಟಕ ಯೋಜನೆ ಅಥವಾ ಯೂನಿಟ್ ಪ್ಲ್ಯಾನ್ ಎಂದು ಕರೆಯುತ್ತೇವೆ. ಘಟಕ ಯೋಜನೆಯಲ್ಲಿ ಪಾಠದ ಉದ್ದೇಶಗಳಾಗಿರ್ಬೋದು, ವಿಷಯ ವಸ್ತು ಆಗಿರ್ಬೋದು, ಬೋಧನಾ ವಿಧಾನಗಳಾಗಿರ್ಬೋದು, ಚಟುವಟಿಕೆಗಳು ಮತ್ತು ಮೌಲ್ಯಮಾಪನ ಕ್ರಮಗಳನ್ನು ಇದು ಏನೈತಿ ಒಳಗೊಂಡಿರ್ತೈತಿ. ಸೊ ಘಟಕ ಯೋಜನೆಯ ಮಹತ್ವವನ್ನು ನೋಡೋದಾದರೆ, ಒಂದನೇದೇನೈತಿ, ಕ್ರಮಬದ್ಧ ಬೋಧನೆ, ಪಾಠಗಳನ್ನು ಸರಿಯಾದ ಕ್ರಮದಲ್ಲಿ ಬೋಧಿಸಲು ಇದು ಸಹಾಯ ಮಾಡ್ತದೆ. ಎರಡನೇದೇನೈತಿ, ಸಮಯ ನಿರ್ವಹಣೆ, ಲಭ್ಯ ಸಮಯವನ್ನು ಸರಿಯಾಗಿ ಬಳಸಲು ಇದು ಏನೈತಿ ನೆರವಾಗುತ್ತದೆ. ಮೂರನೇದೇನೈತಿ, ಗುರಿ ಸಾಧನೆ, ಕಲಿಕೆಯ ಉದ್ದೇಶಗಳನ್ನು ಸುಲಭವಾಗಿ ಸಾಧಿಸಲು ಇದು ಸಹಾಯ ಮಾಡುತ್ತದೆ. ನಾಲ್ಕನೇದೇನೈತಿ, ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ, ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನೆ ನಡೆಸಲು ಇದು ಏನೈತಿ ಸಹಾಯ ಮಾಡುತ್ತದೆ. ಐದನೇದೇನೈತಿ, ಮೌಲ್ಯಮಾಪನ ಸುಲಭವಾಗುತ್ತದೆ, ವಿದ್ಯಾರ್ಥಿಗಳು ಪ್ರಗತಿಯನ್ನು ಪ್ರದರ್ಶಿಸಲು ಇದು ಅನುಕೂಲವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 8 ನೋಡೋದಾದರೆ, ಸಂಪನ್ಮೂಲ ಘಟಕದ ಹಂತಗಳನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರವನ್ನು ನೋಡೋಣ. ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಅಗತ್ಯವಾದ ಎಲ್ಲ ಸಂಪನ್ಮೂಲಗಳು, ಚಟುವಟಿಕೆಗಳು ಮತ್ತು ಬೋಧನಾ ಕ್ರಮಗಳನ್ನು ಒಳಗೊಂಡ ಯೋಜನೆಯನ್ನು ನಾವೇನ್ತೀವಿ, ಸಂಪನ್ಮೂಲ ಘಟಕ ಅಥವಾ ರಿಸೋರ್ಸ್ ಯೂನಿಟ್ ಎಂದು ಕರೆಯುತ್ತೇವೆ. ಇಲ್ಲಿ ಸಂಪನ್ಮೂಲ ಘಟಕದ ಹಂತಗಳನ್ನು ನೋಡೋದಾದರೆ, ಒಂದನೇದೇನೈತಿ, ಉದ್ದೇಶ ನಿರ್ಧಾರ, ಪಾಠದ ಗುರಿ ಮತ್ತು ಕಲಿಕೆಯ ಉದ್ದೇಶಗಳನ್ನು ಇದು ನಿಗದಿಪಡಿಸ್ತೈತಿ. ಎರಡನೇದೇನೈತಿ, ವಿಷಯ ಆಯ್ಕೆ, ಬೋಧನೆಗೆ ಅಗತ್ಯವಾದ ವಿಷಯವನ್ನು ಇಲ್ಲಿ ನಾವು ಆಯ್ಕೆ ಮಾಡೋದು. ಮೂರನೇದೇನೈತಿ, ಸಂಪನ್ಮೂಲ ಸಂಗ್ರಹಣೆ, ಪುಸ್ತಕಗಳು, ಚಾರ್ಟ್ಗಳು, ಮಾದರಿಗಳು ಮತ್ತು ಇತರೆ ಸಹಾಯಕ ಸಾಮಗ್ರಿಗಳನ್ನು ನಾವಿಲ್ಲಿ ಸಂಗ್ರಹಿಸಬೇಕಾಗುತ್ತದೆ. ನಾಲ್ಕನೇದೇನೈತಿ, ಬೋಧನಾ ವಿಧಾನ ಆಯ್ಕೆ, ಸೂಕ್ತ ಬೋಧನಾ ವಿಧಾನ ಮತ್ತು ಚಟುವಟಿಕೆಗಳನ್ನು ಇಲ್ಲಿ ಏನೈತಿ ನಾವು ಆಯ್ಕೆ ಮಾಡೋದು. ಐದನೇದೈತಿ, ಮೌಲ್ಯಮಾಪನ ವ್ಯವಸ್ಥೆ, ವಿದ್ಯಾರ್ಥಿಗಳ ಕಲಿಕೆಯನ್ನು ಪರೀಕ್ಷಿಸಲು ಪ್ರಶ್ನೆಗಳು ಮತ್ತು ಚಟುವಟಿಕೆಗಳನ್ನು ಇಲ್ಲಿ ನಾವು ಸಿದ್ಧಪಡಿಸಬೇಕು. ನೆಕ್ಸ್ಟ್ ಇವಾಗ ಪ್ರಶ್ನೆ 9 ನೋಡೋಣ. ವಾರ್ಷಿಕ ಯೋಜನೆ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳನ್ನು ಇಲ್ಲಿ ಬರೆಯಲು ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ. ಒಂದು ಶೈಕ್ಷಣಿಕ ವರ್ಷದ ಸಂಪೂರ್ಣ ಬೋಧನಾ ಕಾರ್ಯಕ್ರಮವನ್ನು ಯೋಜಿತವಾಗಿ ನಿರ್ವಹಿಸಲು ತಯಾರಿಸುವ ಯೋಜನೆಯನ್ನು ನಾವೇನುತ್ತೇವೆ, ವಾರ್ಷಿಕ ಯೋಜನೆ ಅಥವಾ ಇಯರ್ ಪ್ಲ್ಯಾನ್ ಎಂದು ಕರೆಯುತ್ತೇವೆ. ವಾರ್ಷಿಕ ಯೋಜನೆ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು ಯಾವ್ಯಾವಪ್ಪ ಅಂದರೆ, ಒಂದನೇದು ಪಠ್ಯಕ್ರಮದ ಪ್ರಮಾಣ, ಸಂಪೂರ್ಣ ಪಠ್ಯಕ್ರಮವನ್ನು ಸರಿಯಾಗಿ ಹಂಚಿಕೆ ಮಾಡಬೇಕು. ಎರಡನೇದು ಶಾಲಾ ಕಾರ್ಯದಿನಗಳು, ಲಭ್ಯವಿರುವ ಕಾರ್ಯದಿನಗಳನ್ನು ಇಲ್ಲಿ ನಾವು ಗಮನದಲ್ಲಿಡಬೇಕು. ಮೂರನೇದು ವಿದ್ಯಾರ್ಥಿಗಳ ಸಾಮರ್ಥ್ಯ, ವಿದ್ಯಾರ್ಥಿಗಳ ಮಟ್ಟ ಮತ್ತು ಕಲಿಕೆಯ ವೇಗಕ್ಕೆ ಇದು ಅನುಗುಣವಾಗಿರಬೇಕು. ನಾಲ್ಕನೇದು ಪರೀಕ್ಷಾ ವೇಳಾಪಟ್ಟಿ, ಆಂತರಿಕ ಮತ್ತು ವಾರ್ಷಿಕ ಪರೀಕ್ಷೆಗಳ ವೇಳೆಯಲ್ಲಿ ನಾವು ಪರಿಗಣಿಸಬೇಕು. ಐದನೇದು ಪುನರಾವಲೋಕನ ಸಮಯ, ಮರು ಅಭ್ಯಾಸ ಆಗಿರ್ಬೋದು ಅಥವಾ ಮತ್ತು ಪುನರಾವಲೋಕನಕ್ಕೆ ಇದು ಸಮಯ ಮೀಸಲಿಡಬೇಕು. ಆರನೇದು ಸಹಪಠ್ಯ ಚಟುವಟಿಕೆಗಳು, ಕ್ರೀಡೆ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ರಜೆಗಳಾಗಿರ್ಬೋದು, ಇವನ್ನೆಲ್ಲ ಏನೈತಿ ಗಮನದಲ್ಲಿಡಿಸಬೇಕು. ಇವಾಗ 10ನೇ ಪ್ರಶ್ನೆ ನೋಡೋಣ. ಕಲಿಯುವ ಕೇಂದ್ರಿತ ವಿಧಾನದ ಅನುಕೂಲಗಳನ್ನು ಬರೆಯೋದು ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ವಿದ್ಯಾರ್ಥಿಗಳನ್ನು ಕಲಿಕೆಯ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಬೋಧನೆ ನಡೆಸುವ ವಿಧಾನವನ್ನು ನಾವು ಏನಂತೇವೆ,
ಕಲಿಯುವ ಕೇಂದ್ರಿತ ವಿಧಾನ ಅಥವಾ ಲರ್ನರ್ ಸೆಂಟರ್ಡ್ ಮೆಥಡ್ ಎಂದು ಕರೆಯುತ್ತೇವೆ. ಇಲ್ಲಿ ಕಲಿಯುವ ಕೇಂದ್ರಿತ ವಿಧಾನದ ಅನುಕೂಲಗಳನ್ನು ನೋಡೋದಾದರೆ, ಒಂದನೇದು ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆ, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಎರಡನೇದು ಸ್ವತಂತ್ರ ಚಿಂತನೆ ಅಭಿವೃದ್ಧಿ, ಅಂದರೆ ವಿದ್ಯಾರ್ಥಿಗಳಲ್ಲಿ ವಿಚಾರಶಕ್ತಿ ಆಗಿರ್ಬೋದು ಅಥವಾ ಸ್ವತಂತ್ರ ಯೋಚನೆ ಇದರಿಂದ ಬೆಳೆಸುತ್ತದೆ. ಮೂರನೇ ನೀತಿ ಆತ್ಮವಿಶ್ವಾಸ ಹೆಚ್ಚುತ್ತದೆ, ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸುತ್ತಾರೆ. ನಾಲ್ಕನೇ ದಿನ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ, ಚಟುವಟಿಕೆಗಳ ಮೂಲಕ ಕಲಿಕೆ ಆಸಕ್ತಿದಾಯಕವಾಗುತ್ತದೆ. ಐದನೇ ನೀತಿ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಯುತ್ತದೆ, ವಿದ್ಯಾರ್ಥಿಗಳು ಸ್ವತಃ ಪರಿಹಾರ ಕಂಡುಹಿಡಿಯಲು ಕಲಿಯುತ್ತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. ಪ್ರೇರಕ ಮತ್ತು ನಿಗಮನ ವಿಧಾನಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯುವುದು ಕೇಳಿದ್ದಾರೆ. ಇದರ ಉತ್ತರ ನೋಡೋದಾದರೆ, ಪ್ರೇರಕ ವಿಧಾನ ಮತ್ತು ನಿಗಮನ ವಿಧಾನವು ಗಣಿತ ಬೋಧನೆಯಲ್ಲಿ ಬಳಸುವ ಪ್ರಮುಖ ಬೋಧನಾ ವಿಧಾನಗಳಾಗಿವೆ. ಇವಾಗ ಪ್ರೇರಣಾ ವಿಧಾನ ಮತ್ತು ನಿಗಮನ ವಿಧಾನದ ವ್ಯತ್ಯಾಸಗಳನ್ನು ನೋಡೋಣ. ಪ್ರೇರಕ ವಿಧಾನ ಉದಾಹರಣೆಗಳಿಂದ ನಿಯಮಕ್ಕೆ ಹೋಗೋದು, ಅದೇ ನಿಗಮನ ವಿಧಾನದೊಳಗೆ ನಿಯಮದಿಂದ ಉದಾಹರಣೆಗೆ ಹೋಗೋದು. ಇವಾಗ ಪ್ರೇರಕ ವಿಧಾನ ಒಳಗೆ ವಿಶೇಷದಿಂದ ಸಾಮಾನ್ಯಕ್ಕೆ ಬರುವುದು, ಇಲ್ಲಿ ನಿಗಮನ ಒಳಗೆ ಸಾಮಾನ್ಯದಿಂದ ವಿಶೇಷಕ್ಕೆ ಹೋಗೋದು. ಇಲ್ಲಿ ಪ್ರೇರಕ ವಿಧಾನದೊಳಗೆ ವಿದ್ಯಾರ್ಥಿಯ ಸಕ್ರಿಯವಾಗಿರುತ್ತಾನೆ, ಅದೇ ಇಲ್ಲಿ ನಿಗಮನ ವಿಧಾನ ಒಳಗೆ ಶಿಕ್ಷಕ ಮುಖ್ಯ ಪಾತ್ರ ವಹಿಸುತ್ತಾನೆ. ಅದೇ ಪ್ರೇರಕ ವಿಧಾನ ಒಳಗೆ ಏನೈತಿ, ಹೊಸ ನಿಯಮ ಅಥವಾ ಸೂತ್ರ ಕಂಡುಹಿಡಿಯಲು ಇಲ್ಲಿ ಸಹಾಯವಾಗುತ್ತದೆ. ಅದೇ ನಿಗಮನ ವಿಧಾನದಾಗ ಏನೈತಿ, ಈಗಾಗಲೇ ತಿಳಿದ ನಿಯಮಗಳನ್ನು ಬಳಸಲು ಇದು ಸಹಾಯ ಮಾಡುತ್ತದೆ. ಅದೇ ಪ್ರೇರಕ ವಿಧಾನ ಒಳಗೆ ಹೆಚ್ಚು ಸಮಯ ತೆಗಿತೈತಿ, ಅದೇ ನಿಗಮನ ವಿಧಾನ ಒಳಗೆ ಕಡಿಮೆ ಸಮಯ ಬೇಕಾಗುತ್ತೈತಿ. ಅದೇ ಪ್ರೇರಕ ವಿಧಾನ ಒಳಗೆ ಅರ್ಥಗ್ರಹಣ ಹೆಚ್ಚು ಇರ್ತೈತಿ. ಇಲ್ಲಿ ಅದೇ ನಿಗಮನ ವಿಧಾನ ಒಳಗೆ ಏನೈತಿ, ನೆನಪಿನ ಮೇಲೆ ಇಲ್ಲಿ ಹೆಚ್ಚು ಒತ್ತಡ ಇರ್ತದೆ. ಉದಾಹರಣೆ ನೋಡೋದಾದರೆ ಪ್ರೇರಕ ವಿಧಾನದ ಏನೈತಿ, ಹಲವು ಉದಾಹರಣೆಗಳನ್ನು ನೋಡಿ ಸೂತ್ರ ಕಂಡುಹಿಡಿಯೋದಾಗಿದೆ. ಅದೇ ನಿಗಮನ ವಿಧಾನ ನೋಡೋದಾದರೆ ಮೊದಲು ಸೂತ್ರ ಹೇಳಿ ನಂತರ ಉದಾಹರಣೆಗಳಲ್ಲಿ ಬಿಡಿಸೋದಾಗಿದೆ. ನೆಕ್ಸ್ಟ್ ಪ್ರಶ್ನೆ 12. ವಿಶೇಷಣಾತ್ಮಕ ಮತ್ತು ಸಂಶ್ಲೇಷಣಾತ್ಮಕ ವಿಧಾನಗಳನ್ನು ವಿವರಿಸಿ ಕೇಳಿದ್ದಾರೆ. ಇಲ್ಲಿ ಇದರ ಉತ್ತರ ನೋಡೋಣ. ಗಣಿತ ಬೋಧನೆಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ಬಳಸುವ ಎರಡು ಪ್ರಮುಖ ವಿಧಾನಗಳು ಅವು ಯಾವುವು ಅಂದರೆ ವಿಶ್ಲೇಷಣಾತ್ಮಕ ವಿಧಾನ ಮತ್ತು ಸಂಶ್ಲೇಷಣಾತ್ಮಕ ವಿಧಾನ. ಅದೇ ವಿಶ್ಲೇಷಣಾತ್ಮಕ ವಿಧಾನ ನೋಡೋದಾದರೆ ಅನಲೈಟಿಕ್ ಮೆಥಡ್ ಅಂತೇಳಿ ಕರಿತೇವೆ. ಈ ವಿಧಾನದಲ್ಲಿ ಸಮಸ್ಯೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಿ ಪರಿಹಾರ ಕಂಡುಹಿಡಿಯಲಾಗುತ್ತದೆ. ಇದು ಅಜ್ಞಾತದಿಂದ ತಿಳಿದಿರೋಕ್ಕೆ ಸಾಗುವ ವಿಧಾನವಾಗಿದೆ. ಇದರ ಲಕ್ಷಣಗಳು ನೋಡೋದಾದರೆ, ಒಂದನೇದೇನೈತಿ, ಸಮಸ್ಯೆಯನ್ನು ಹಂತ ಹಂತವಾಗಿ ವಿಶ್ಲೇಷಿಸಲಾಗುತ್ತದೆ. ಎರಡನೇದೇನೈತಿ, ತಾರ್ಕಿಕ ಚಿಂತನೆ ಅಭಿವೃದ್ಧಿಯಾಗುತ್ತದೆ. ಮೂರನೇದೇನೈತಿ, ಸಮಸ್ಯೆಯ ಮೂಲ ಕಾರಣ ತಿಳಿಯಲು ಇದು ಸಹಾಯ ಮಾಡುತ್ತದೆ. ಅದೇ ಸಂಶ್ಲೇಷಣಾತ್ಮಕ ವಿಧಾನ ನೋಡೋದಾದರೆ ಸಿಂಥೆಟಿಕ್ ಮೆಥಡ್ ಅಂತೇಳಿ ಕರಿತೇವೆ. ಈ ವಿಧಾನದಲ್ಲಿ ತಿಳಿದಿರುವ ಅಂಶಗಳನ್ನು ಸೇರಿಸಿ ಅಂತಿಮ ಪರಿಹಾರದಲ್ಲಿ ಕಂಡುಹಿಡಿಯಲಾಗುತ್ತದೆ. ಇದು ತಿಳಿದಿರುವುದರಿಂದ ಅಜ್ಞಾತಕ್ಕೆ ಸಾಗುವ ವಿಧಾನವಾಗಿದೆ. ಇದರ ಲಕ್ಷಣಗಳು ನೋಡೋದಾದರೆ, ಸೂತ್ರ ಮತ್ತು ನಿಯಮಗಳ ಬಳಕೆಯಲ್ಲಿ ಹೆಚ್ಚು ಮಾಡ್ತೀವಿ. ಎರಡನೇದೇನೈತಿ, ಕಡಿಮೆ ಸಮಯದಲ್ಲಿ ಉತ್ತರದಲ್ಲಿ ಕಂಡುಹಿಡಿತೇವೆ. ಮೂರನೇದೇನೈತಿ, ಗಣಿತದ ಪ್ರಮೇಯಗಳನ್ನು ಸಾಬೀತುಪಡಿಸಲು ಇದು ಉಪಯುಕ್ತವಾಗಿದೆ. ಸೊ ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ. ಅನ್ವೇಷಣಾ ವಿಧಾನದ ಹಂತಗಳನ್ನು ಉದಾಹರಣೆ ಸಹಿತ ವಿವರಿಸಿ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ವಿದ್ಯಾರ್ಥಿಗಳು ಸ್ವತಃ ಹುಡುಕಾಟ ಮತ್ತು ಅನುಭವದ ಮೂಲಕ ಜ್ಞಾನವನ್ನು ಪಡೆಯುವ ವಿಧಾನವನ್ನು ನಾವೇನಂತೀವಿ, ಅನ್ವೇಷಣಾ ವಿಧಾನ ಅಥವಾ ಡಿಸ್ಕವರಿ ಮೆಥಡ್ ಎಂದು ಕರೆಯುತ್ತೇವೆ. ಈ ವಿಧಾನವನ್ನು ಬ್ರೂನರ್ ಪ್ರತಿಪಾದಿಸಿದರು. ಅದರ ವಿಧಾನದ ಹಂತಗಳು ನೋಡೋದಾದರೆ, ಒಂದನೇದೇನೈತಿ, ಸಮಸ್ಯೆ ಗುರುತಿಸುವುದು, ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಅಥವಾ ಪ್ರಶ್ನೆಯನ್ನು ಇಲ್ಲಿ ನಾವು ನೀಡಬೇಕಾಗುತ್ತದೆ. ಎರಡನೇದೇನೈತಿ, ಮಾಹಿತಿ ಸಂಗ್ರಹಣೆ, ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಇಲ್ಲಿ ನಾವು ಸಂಗ್ರಹಿಸಬೇಕು. ಮೂರನೇದೇನೈತಿ, ವಿಶ್ಲೇಷಣೆ, ಸಂಗ್ರಹಿಸಿದ ಮಾಹಿತಿಯನ್ನು ಪರಿಶೀಲಿಸಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾಲ್ಕನೇದೇನೈತಿ, ಪರಿಕಲ್ಪನೆ ರೂಪಿಸುವುದು, ವಿದ್ಯಾರ್ಥಿಗಳು ಸ್ವತಃ ನಿಯಮ ಅಥವಾ ತತ್ವವನ್ನು ಇಲ್ಲಿ ಕಂಡುಹಿಡಿಯಬೇಕಾಗುತ್ತದೆ. ಐದನೇದೇನೈತಿ, ತೀರ್ಮಾನಕ್ಕೆ ಬರುವುದು, ಅಂತಿಮ ಉತ್ತರ ವಿಧಾನ ಅಥವಾ ನಿಯಮವನ್ನು ಇಲ್ಲಿ ನಾವು ನಿರ್ಧರಿಸಬೇಕಾಗುತ್ತದೆ. ಅದೇ ಉದಾಹರಣೆ ನೋಡೋದಾದರೆ, ತ್ರಿಭುಜದ 3 ಕೋನಗಳನ್ನು ಕತ್ತರಿಸಿ ಸೇರಿಸಿದಾಗ 180 ಡಿಗ್ರಿ ಆಗುವುದನ್ನು ವಿದ್ಯಾರ್ಥಿಗಳಿಂದ ಪ್ರಯೋಗದ ಮೂಲಕ ಇಲ್ಲಿ ನಾವು ಕಂಡುಹಿಡಿಸೋದಾಗಿದೆ. ಇವಾಗ 14ನೇ ಕ್ವೆಶ್ಚನ್ ನೋಡೋಣ. ಪ್ರೋಗ್ರಾಮ್ಡ್ ಸೂಚನಾ ವಿಧಾನದ ಮಿತಿಗಳನ್ನು ಬರೆಯೋದು ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ವಿದ್ಯಾರ್ಥಿಗಳಿಗೆ ಕ್ರಮಬದ್ಧ ಹಂತಗಳಲ್ಲಿ ಸ್ವಯಂ ಕಲಿಕೆ ನೀಡುವ ವಿಧಾನವನ್ನು ನಾವು ಏನಂತೀವಿ, ಪ್ರೋಗ್ರಾಮ್ಡ್ ಸೂಚನಾ ವಿಧಾನ ಅಥವಾ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡ್ ಎಂದು ಕರೆಯುತ್ತೇವೆ. ಪ್ರೋಗ್ರಾಮ್ಡ್ ಸೂಚನಾ ವಿಧಾನದ ಮಿತಿಗಳನ್ನು ನೋಡೋದಾದರೆ, ಒಂದನೇದೇನೈತಿ, ಹೆಚ್ಚು ಸಮಯ ಬೇಕಾಗುತ್ತದೆ. ಇಲ್ಲೇನೈತಿ, ಪಾಠ ಸಾಮಗ್ರಿ ಸಿದ್ಧಪಡಿಸಲು ಹೆಚ್ಚಿನ ಸಮಯ ಇಲ್ಲಿ ಅಗತ್ಯವಾಗುತ್ತದೆ. ಎರಡನೇದೇನೈತಿ, ವೆಚ್ಚ ಹೆಚ್ಚು, ಕಾರ್ಯಕ್ರಮ ರೂಪಿಸಲು ಮತ್ತು ಸಾಧನಗಳನ್ನು ಬಳಸಲು ಇದು ಹೆಚ್ಚಾಗಿ ಖರ್ಚಾಗುತ್ತದೆ. ಮೂರನೇದೇನೈತಿ, ಎಲ್ಲ ವಿಷಯಗಳಿಗೆ ಸೂಕ್ತವಲ್ಲ, ಕೆಲವು ವಿಷಯಗಳನ್ನು ಈ ವಿಧಾನದಲ್ಲಿ ಪರಿಣಾಮಕಾರಿಯಾಗಿ ಕಲಿಸಲಾಗುವುದಿಲ್ಲ. ನಾಲ್ಕನೇದೇನೈತಿ, ಶಿಕ್ಷಕರ ಪಾತ್ರ ಕಡಿಮೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನೇರ ಸಂವಹನ ಕಡಿಮೆ ಆಗುತ್ತದೆ. ಐದನೇದೇನೈತಿ, ಸೃಜನಶೀಲತೆ ಕಡಿಮೆಯಾಗಬಹುದು, ವಿದ್ಯಾರ್ಥಿಗಳು ನಿಗದಿತ ಹಂತಗಳನ್ನು ಮಾತ್ರ ಅನುಸರಿಸುವುದರಿಂದ ಹೊಸ ಆಲೋಚನೆಗಳಿಗೆ ಇಲ್ಲಿ ಅವಕಾಶ ಕಡಿಮೆಯಾಗುತ್ತದೆ. ಅದೇ ಆರನೇ ನೋಡೋದಾದರೆ, ವೈಯಕ್ತಿಕ ಭಾವನೆಗಳಿಗೆ ಅವಕಾಶ ಕಡಿಮೆ, ಅಂದರೆ ವಿದ್ಯಾರ್ಥಿಗಳ ಭಾವನಾತ್ಮಕ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಹಕಾರಿಯಾಗುವುದಿಲ್ಲ.
ಅದೇ 15 ಪ್ರಶ್ನೆ ನೋಡೋಣ. ಗಣಿತ ಬೋಧನೆಯಲ್ಲಿ ಡ್ರಿಲ್ ವರ್ಕ್ನ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ಗಣಿತದಲ್ಲಿ ನಿರಂತರ ಅಭ್ಯಾಸ ಮಾಡುವ ಕ್ರಮವನ್ನು ಡ್ರಿಲ್ ವರ್ಕ್ ಎಂದು ಕರೆಯುತ್ತೇವೆ. ಇದು ವಿದ್ಯಾರ್ಥಿಗಳಿಗೆ ಗಣಿತ ಕೌಶಲ್ಯ ಆಗಿರ್ಬೋದು ಮತ್ತು ವೇಗವಾಗಿ ಅಭಿವೃದ್ಧಿಪಡಿಸಲು ಇದು ಸಹಾಯ ಮಾಡುತ್ತದೆ. ಡ್ರಿಲ್ ವರ್ಕ್ನ ಮಹತ್ವ ನೋಡೋದಾದರೆ ಒಂದನೇದೈತಿ ಗಣಿತದಲ್ಲಿ ವೇಗ ಹೆಚ್ಚಿಸುತ್ತದೆ. ಲೆಕ್ಕಾಚಾರವನ್ನು ವೇಗವಾಗಿ ಮಾಡಲು ಇದು ಏನು ಮಾಡ್ತೈತಿ, ಸಹಾಯ ಮಾಡ್ತೈತಿ. ಎರಡನೇದೇನೈತಿ ಸರಿಯಾದ ಉತ್ತರ ಪಡೆಯುವ ಅಭ್ಯಾಸ ಬರುತ್ತದೆ. ಪುನರಾವರ್ತಿತ ಅಭ್ಯಾಸದಿಂದ ತಪ್ಪುಗಳು ಇಲ್ಲಿ ಏನೈತಿ ಕಡಿಮೆ ಆಗ್ತೈತಿ. ಮೂರನೇದೈತಿ ಸೂತ್ರಗಳನ್ನು ನೆನಪಿಡಲು ಇದು ಸಹಾಯ ಮಾಡುತ್ತದೆ. ಗಣಿತದ ನಿಯಮಗಳು ಮತ್ತು ಸೂತ್ರಗಳು ಸುಲಭವಾಗಿ ಇದು ನೆನಪಿಸಲು ಸಹಾಯ ಮಾಡುತ್ತದೆ. 4ನೇ ಪಾಯಿಂಟ್ ಏನೈತಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಹೆಚ್ಚು ಅಭ್ಯಾಸದಿಂದ ಏನೈತಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಇಲ್ಲಿ ಜಾಸ್ತಿ ಬೆಳೆಯುತ್ತದೆ. ಅದೇ 5ನೇ ಪಾಯಿಂಟ್ ನೋಡೋದಾದರೆ ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಹೆಚ್ಚುತ್ತದೆ. ವಿವಿಧ ರೀತಿಯ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಲು ಇದು ಏನೈತಿ ಸಹಾಯ ಮಾಡುತ್ತದೆ. 6ನೇನೈತಿ ಪರೀಕ್ಷಾ ತಯಾರಿಗೆ ಸಹಾಯಕ. ಪರೀಕ್ಷೆಯಲ್ಲಿ ವೇಗ ಮತ್ತು ಶುದ್ಧತೆ ಇದು ಹೆಚ್ಚಿಸುತ್ತದೆ. ಸೊ ಇವಾಗ ಏನೈತಿ ನಾವು ಇಂಪಾರ್ಟೆಂಟ್ ಏನೈತಿ ಚಾಪ್ಟರ್ 5 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಸೊ ಈ ಎಲ್ಲ 5 ಮಾರ್ಕಸಿನ ಪ್ರಶ್ನೆ ಏನೈತಿ ಕಂಪಲ್ಸರಿ ನಿಮ್ಮ ಎಕ್ಸಾಮಿನೇಷನ್ಗೆ ಬರುತ್ತದೆ. ಇವಾಗ 10 ಮಾರ್ಕಸಿನ ಕ್ವಶನ್ಸ್ ನೋಡೋಣ. ಒಂದೇದೇನೈತಿ ಪಠ್ಯಕ್ರಮ ನಿರ್ಮಾಣದ ವಿಧಾನಗಳನ್ನು ವಿವರಿಸಿ. NCERT, CBSE, ICSE ಮತ್ತು SMSG ಪಠ್ಯಕ್ರಮಗಳನ್ನು ಹೋಲಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡೋಣ. ವಿದ್ಯಾರ್ಥಿಗಳ ಅಗತ್ಯ, ಸಮಾಜದ ಬೇಡಿಕೆ ಮತ್ತು ಶಿಕ್ಷಣದ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯಕ್ರಮವನ್ನು ರೂಪಿಸುವ ಪ್ರಕ್ರಿಯೆಯನ್ನು ನಾವು ಏನಂತೀವಿ ಪಠ್ಯಕ್ರಮ ನಿರ್ಮಾಣ ಎಂದು ಕರೆಯುತ್ತೇವೆ. ಸೊ ಪಠ್ಯಕ್ರಮ ನಿರ್ಮಾಣದ ವಿಧಾನಗಳು ನೋಡೋದಾದರೆ ಒಂದೇದೇನೈತಿ ವಿಷಯ ಕೇಂದ್ರಿತ ವಿಧಾನ, ಸಬ್ಜೆಕ್ಟ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಈ ವಿಧಾನದಲ್ಲಿ ಏನೈತಿ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗ್ತೈತಿ. ಪಾಠ್ಯ ವಿಷಯವನ್ನು ಕ್ರಮಬದ್ಧವಾಗಿ ಇಲ್ಲಿ ಏನೈತಿ ಜೋಡಿಸಲಾಗ್ತದೆ. ಇದರ ಲಕ್ಷಣಗಳು ನೋಡೋದಾದರೆ ಶಿಕ್ಷಕ ಕೇಂದ್ರಿತ ವಿಧಾನ, ವಿಷಯ ಜ್ಞಾನಕ್ಕೆ ಹೆಚ್ಚು ಒತ್ತು, ಪರೀಕ್ಷಾ ಆಧಾರಿತ ಕಲಿಕೆ. ಅದೇ ಎರಡನೇದೇನೈತಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅಂದರೆ ಲರ್ನರ್ಡ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಈ ವಿಧಾನದಲ್ಲಿ ಏನೈತಿ ವಿದ್ಯಾರ್ಥಿಗಳ ಆಸಕ್ತಿ ಆಗಿರ್ಬೋದು, ಅಗತ್ಯ ಮತ್ತು ಸಾಮರ್ಥ್ಯಕ್ಕೆ ಇಲ್ಲಿ ಏನೈತಿ ಮಹತ್ವ ನೀಡಲಾಗ್ತದೆ. ಅದರ ಲಕ್ಷಣಗಳನ್ನು ನೋಡೋದಾದರೆ ವಿದ್ಯಾರ್ಥಿ ಸಕ್ರಿಯ ಪಾತ್ರ ವಹಿಸುತ್ತಾನೆ, ಅನುಭವ ಆಧಾರಿತ ಇಲ್ಲಿ ಕಲಿಕೆ ಇದೆ, ಮತ್ತೇನೈತಿ ಸೃಜನಶೀಲತೆ ಇಲ್ಲಿ ಅಭಿವೃದ್ಧಿ ಪಡಿಸಲಾಗ್ತೈತಿ. ಅದೇ ಮೂರನೇದೇನೈತಿ ಚಟುವಟಿಕೆ ಕೇಂದ್ರಿತ ವಿಧಾನ ಅಥವಾ ಆ್ಯಕ್ಟಿವಿಟಿ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಚಟುವಟಿಕೆಗಳ ಮೂಲಕ ಕಲಿಕೆ ನಡೆಸುವ ಇದು ವಿಧಾನ ಆಗೈತಿ. ಲಕ್ಷಣಗಳು ನೋಡಿದಾಗ ಲರ್ನಿಂಗ್ ಬೈ ಡೂಯಿಂಗ್, ಪ್ರಾಯೋಗಿಕ ಅನುಭವಕ್ಕೆ ಒತ್ತು, ಆಸಕ್ತಿದಾಯಕ ಕಲಿಕೆ. ನೆಕ್ಸ್ಟ್ ಐತಿ 4ನೇದು ಅನುಭವ ಕೇಂದ್ರಿತ ವಿಧಾನ, ಎಕ್ಸ್ಪೀರಿಯನ್ಸ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ವಿದ್ಯಾರ್ಥಿಗಳ ಜೀವನಾನುಭವಗಳನ್ನು ಆಧರಿಸಿ ಇಲ್ಲಿ ಕಲಿಕೆ ನಡೆಸಲಾಗುವುದು. ಅದರ ಲಕ್ಷಣಗಳು ನೋಡೋದಾದರೆ ದೈನಂದಿನ ಜೀವನದ ಅನುಭವಗಳ ಬಳಕೆ, ಸಮಸ್ಯೆ ಪರಿಹಾರ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಯೋಗಿ ಶಿಕ್ಷಣದಲ್ಲಿ ನೀಡಲಾಗುವುದು. NCERT, CBSE, ICSE ಮತ್ತು SMG ಪಠ್ಯಕ್ರಮಗಳ ಹೋಲಿಕೆ ನೋಡೋದಾದರೆ NCERT ಇದು ನೋಡೋಣ ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ಮಂಡಳಿಯಾಗಿದೆ. ಅದೇ CBSE ಏನೈತಿ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಆಗೈತಿ. ಅದೇ ICSE ಏನೈತಿ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ಆಗಿದೆ. ಅದೇ SMSG ಅಂದರೆ ಸ್ಕೂಲ್ ಮ್ಯಾಥಮೆಟಿಕ್ಸ್ ಸ್ಟಡಿ ಗ್ರೂಪ್ ಆಗಿದೆ. ಅದೇ NCERT ಒಳಗೆ ಏನೈತಿ ಪಠ್ಯಪುಸ್ತಕ ಮತ್ತು ಮಾರ್ಗಸೂಚಿ ರಚನೆ ಬಳಸಲಾಗ್ತೈತಿ. CBSE ಒಳಗೆ ಪರೀಕ್ಷೆ ಮತ್ತು ಶಾಲಾ ನಿರ್ವಹಣೆ ಮಾಡಲಾಗ್ತೈತಿ. ಅದೇ ICSE ಒಳಗೆ ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಒತ್ತು ನೀಡಲಾಗ್ತೈತಿ. ಅದೇ SMSG ಒಳಗೆ ಆಧುನಿಕ ಗಣಿತಕ್ಕೆ ಒತ್ತು ನೀಡಲಾಗ್ತೈತಿ. ಇದ್ರಾಗ ಏನೈತಿ NCERT ಒಳಗೆ NCEPನ ಆಧಾರಿತ ಪಠ್ಯಕ್ರಮ ಇದೆ. ಅದೇ CBSE ಒಳಗೆ ಏನೈತಿ ರಾಷ್ಟ್ರೀಯ ಮಟ್ಟದ ಶಾಲಾ ಶಿಕ್ಷಣ ಇದೆ. ಅದೇ ICSE ಒಳಗೆ ಏನೈತಿ ಇಂಗ್ಲೀಷ್ ಮತ್ತು ಪ್ರಾಯೋಗಿಕ ಜ್ಞಾನಕ್ಕೆ ಇಲ್ಲಿ ಒತ್ತು ನೀಡಲಾಗ್ತೈತಿ. ಅದೇ SMSG ಒಳಗೆ ಸೆಟ್ ಥಿಯರಿ ಮತ್ತು ಮಾಡರ್ನ್ ಮ್ಯಾಥಮೆಟಿಕ್ಸ್ ಒಳಗೊಂಡಿದೆ. ಅದೇ NCERT ಒಳಗೆ ಏನೈತಿ ಸರಳ ಮತ್ತು ವಿದ್ಯಾರ್ಥಿಗೆ ಸ್ನೇಹಿತವಾಗಿದೆ. ಅದೇ CBSE ಒಳಗೆ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ICSE ಒಳಗೆ ನೋಡಿದರೆ ವಿಶಾಲ ಪಠ್ಯಕ್ರಮ ಇದೆ. ಅದೇ SMSG ಒಳಗೆ ನೋಡಿದರೆ ಉನ್ನತ ಗಣಿತ ಚಿಂತನೆಗೆ ಇದು ಒತ್ತು ನೀಡಲಾಗ್ತದೆ. ಸೊ ಇವಾಗ ಪ್ರಶ್ನೆ 2 ನೋಡೋಣ. ಪಾಠ ಯೋಜನೆ, ಘಟಕ ಯೋಜನೆ ಮತ್ತು ವಾರ್ಷಿಕ ಯೋಜನೆಯ ಅರ್ಥ, ಹಂತಗಳು ಮತ್ತು ಮಹತ್ವಗಳನ್ನು ವಿವರಿಸುತ್ತಂದರೆ ಸೊ ಅದರ ಉತ್ತರ ನೋಡೋಣ. ಶಿಕ್ಷಕರು ಬೋಧನೆಯನ್ನು ಪರಿಣಾಮಕಾರಿಯಾಗಿ ನಡೆಸಲು ವಿವಿಧ ರೀತಿಯ ಯೋಜನೆಗಳನ್ನು ತಯಾರಿಸುತ್ತಾರೆ. ಅವುಗಳಲ್ಲಿ ಪಾಠ ಯೋಜನೆ, ಘಟಕ ಯೋಜನೆ ಮತ್ತು ವಾರ್ಷಿಕ ಯೋಜನೆ ಪ್ರಮುಖವಾಗಿದೆ. ಇವಾಗ ಪಾಠ ಯೋಜನೆ ನೋಡಿದರೆ ಲೆಸನ್ ಪ್ಲ್ಯಾನ್ ಅಂತ ಕರಿತೇವೆ. ಇದರ ಅರ್ಥ ನೋಡೋದಾದರೆ ಒಂದು ದಿನದ ಪಾಠವನ್ನು ಕ್ರಮಬದ್ಧವಾಗಿ ಬೋಧಿಸಲು ಶಿಕ್ಷಕರು ತಯಾರಿಸುವ ಯೋಜನೆಯನ್ನು ನಾವೇನುತ್ತೀವಿ ಪಾಠ ಯೋಜನೆ ಎಂದು ಕರೆಯುತ್ತೇವೆ. ಇದರ ಹಂತಗಳು ನೋಡೋದಾದರೆ ಒಂದನೇದು ಸಾಮಾನ್ಯ ಉದ್ದೇಶಗಳು, ಎರಡನೇದೇನೈತಿ ವಿಶೇಷ ಉದ್ದೇಶಗಳು, ಮೂರನೇದೇನೈತಿ ಪೂರ್ವಜ್ಞಾನ ಪರೀಕ್ಷೆ, ನಾಲ್ಕನೇದೇನೈತಿ ವಿಷಯ ಪ್ರಸ್ತುತಪಡಿಸುವಿಕೆ, ಐದನೇದೇನೈತಿ ಪ್ರಶ್ನೋತ್ತರ, ಆರನೇದು ಮೌಲ್ಯಮಾಪನ, ಏಳನೇದು ಗೃಹಪಾಠ. ಸೊ ಇದರ ಮಹತ್ವ ನೋಡೋದಾದರೆ ಬೋಧನೆಯನ್ನು ಕ್ರಮಬದ್ಧವಾಗಿಡಿಸುತ್ತದೆ, ಸಮಯ ನಿರ್ವಹಣೆಗೆ ಸಹಾಯ ಮಾಡುತ್ತದೆ, ವಿದ್ಯಾರ್ಥಿಗಳ ಆಸಕ್ತಿಗೆ ಇದು ಹೆಚ್ಚಿಸುತ್ತದೆ, ಗುರಿ ಸಾಧನೆ ಇದು ಸುಲಭವಾಗುತ್ತದೆ. ಎರಡನೇದೇನು ನೋಡ್ತೀವಿ ಘಟಕ ಯೋಜನೆ ಅಂತೀವಿ, ಯೂನಿಟ್ ಪ್ಲ್ಯಾನ್ ಅಂತ ಕರಿತೀವಿ. ಸೊ ಇದರ ಅರ್ಥ ನೋಡೋದಾದರೆ ಒಂದು ಘಟಕದಲ್ಲಿರುವ ಎಲ್ಲ ಪಾಠಗಳನ್ನು ಕ್ರಮಬದ್ಧವಾಗಿ ಬೋಧಿಸಲು ತಯಾರಿಸುವ ಯೋಜನೆಯನ್ನು ನಾವೇನ್ತೀವಿ ಘಟಕ ಯೋಜನೆ ಎಂದು ಕರೆಯುತ್ತೇವೆ. ಇದರ ಹಂತಗಳು ನೋಡೋದಾದರೆ ಒಂದನೇದು ಘಟಕದ ಆಯ್ಕೆ, ಎರಡನೇದು ಉದ್ದೇಶ ನಿರ್ಧಾರ, ಮೂರನೇದು ವಿಷಯ ವಿಂಗಡಣೆ, ನಾಲ್ಕನೇದು ಬೋಧನಾ ವಿಧಾನಗಳ ಆಯ್ಕೆ,
5ನೇದು ಚಟುವಟಿಕೆಗಳ ಯೋಜನೆ, 6ನೇದು ಮೌಲ್ಯಮಾಪನ. ಸೊ ಇದರ ಮಹತ್ವ ನೋಡೋದಾದರೆ ಪಾಠಗಳನ್ನು ಸರಿಯಾದ ಕ್ರಮದಲ್ಲಿ ಕಲಿಸಲು ಇದು ಸಹಾಯ ಮಾಡುತ್ತದೆ. ಸಮಯ ಉಳಿತಾಯವಾಗುತ್ತದೆ, ಕಲಿಕೆಯ ಗುರಿ ಸಾಧನೆ ಸುಲಭವಾಗುತ್ತದೆ, ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲಿಕೆಗೆ ಇದು ಸಹಾಯವಾಗುತ್ತದೆ. 3ನೇದು ವಾರ್ಷಿಕ ಯೋಜನೆ, ಇಯರ್ ಪ್ಲ್ಯಾನ್ ಅಂತೇಳಿ ಕರಿತೀವಿ. ಸೊ ಇದರ ಅರ್ಥ ನೋಡೋದಾದರೆ ಒಂದು ಶೈಕ್ಷಣಿಕ ವರ್ಷದ ಸಂಪೂರ್ಣ ಬೋಧನಾ ಕಾರ್ಯವನ್ನು ಉಚಿತವಾಗಿ ನಿರ್ವಹಿಸಲು ತಯಾರಿಸುವ ಯೋಜನೆಯನ್ನು ಹೇಳ್ತೇವೆ ವಾರ್ಷಿಕ ಯೋಜನೆ ಎಂದು ಕರಿತೇವೆ. ಇದರ ಹಂತಗಳನ್ನು ನೋಡೋದಾದರೆ ಪಠ್ಯಕ್ರಮ ವಿಶ್ಲೇಷಣೆ, ಕಾರ್ಯದಿನಗಳ ಲೆಕ್ಕ, ವಿಷಯ ಹಂಚಿಕೆ, ಪರೀಕ್ಷಾ ವೇಳಾಪಟ್ಟಿ, ಪುನರಾವಲೋಕನ ಯೋಜನೆ, ಸಹಪಠ್ಯ ಚಟುವಟಿಕೆಗಳ ಯೋಜನೆ. ಸೊ ಇದರ ಮಹತ್ವ ನೋಡೋದಾದರೆ ಸಂಪೂರ್ಣ ಪಠ್ಯಕ್ರಮವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಇದು ಸಹಾಯ ಮಾಡುತ್ತದೆ, ಬೋಧನೆಯಲ್ಲಿ ಕ್ರಮಬದ್ಧತೆ ತರುತ್ತದೆ, ಪರೀಕ್ಷಾ ತಯಾರಿ ಸುಲಭವಾಗುತ್ತದೆ, ಶಿಕ್ಷಕರ ಕಾರ್ಯಭಾರ ಕಡಿಮೆಯಾಗುತ್ತದೆ. ಇವಾಗ ಪ್ರಶ್ನೆ 3 ನೋಡೋದು, ಕಲಿಯುವ ಕೇಂದ್ರಿತ ವಿಧಾನ ಮತ್ತು ಚಟುವಟಿಕೆಗಳ ಕೇಂದ್ರಿತ ವಿಧಾನವನ್ನು ಹೋಲಿಸಿ ಪ್ರೇರಕ, ನಿಗಮನ, ವಿಶ್ಲೇಷಣಾತ್ಮಕ ಮತ್ತು ಸಂಶ್ಲೇಷಣಾತ್ಮಕ ವಿಧಾನಗಳನ್ನು ವಿವರಣೆ ಸಹಿತ ವಿವರಿಸಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ಗಣಿತ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಕಲಿಕೆಗಳನ್ನು ಹೆಚ್ಚಿಸಲು ವಿವಿಧ ಬೋಧನಾ ವಿಧಾನಗಳನ್ನು ಬಳಸಲಾಗುತ್ತದೆ. ಅವುಗಳಲ್ಲಿ ಕಲಿಯುವ ಕೇಂದ್ರಿತ ವಿಧಾನ, ಚಟುವಟಿಕೆ ಕೇಂದ್ರಿತ ವಿಧಾನ, ಪ್ರೇರಕ, ನಿಗಮನ, ವಿಶ್ಲೇಷಣಾತ್ಮಕ ಮತ್ತು ಸಂಶ್ಲೇಷಣಾತ್ಮಕ ವಿಧಾನಗಳು ಪ್ರಮುಖವಾಗಿದೆ. ಇವಾಗ ಕಲಿಯುವ ಕೇಂದ್ರಿತ ವಿಧಾನ ಮತ್ತು ಚಟುವಟಿಕೆ ಕೇಂದ್ರಿತ ವಿಧಾನಗಳ ಹೋಲಿಕೆ ನೋಡೋದಾದರೆ ಕಲಿಯುವ ಕೇಂದ್ರಿತ ವಿಧಾನ ಏನು ನೋಡ್ತೀವಿ, ವಿದ್ಯಾರ್ಥಿ ಮುಖ್ಯ ಸ್ಥಾನದಲ್ಲಿರ್ತಾನೆ. ಅದೇ ಚಟುವಟಿಕೆ ಒಳಗೆ ಏನೈತಿ ಹೆಚ್ಚು ಒತ್ತಡ ನೀಡಲಾಗುತ್ತದೆ. ಕಲಿಯುವ ಕೇಂದ್ರಿತ ವಿಧಾನ ಒಳಗೆ ಏನೈತಿ ವಿದ್ಯಾರ್ಥಿ ಸ್ವತಃ ಕಲಿಯುತ್ತಾನೆ. ಅಲ್ಲೇನೈತಿ ಚಟುವಟಿಕೆಗಳ ಕಾರ್ಯ ಮೂಲಕ ಕಲಿಯುತ್ತಾನೆ. ಇಲ್ಲಿ ಕಲಿಯುವ ಕೇಂದ್ರಿತ ವಿಧಾನ ಒಳಗೆ ಏನೈತಿ ಚರ್ಚೆ ಮತ್ತು ವಿಚಾರ ಶಕ್ತಿಗೆ ಒತ್ತು ನೀಡಲಾಗ್ತೈತಿ. ಅದೇ ಚಟುವಟಿಕೆ ಒಳಗೆ ಅನುಭವ ಮತ್ತು ಪ್ರಾಕ್ಟಿಕಲಿ ಲರ್ನಿಂಗ್ಗೆ ಒತ್ತು ನೀಡಲಾಗ್ತೈತಿ. ಇಲ್ಲಿ ಕಲಿಯುವ ಕೇಂದ್ರಿತ ವಿಧಾನ ಒಳಗೆ ಶಿಕ್ಷಕರ ಮಾರ್ಗದರ್ಶನಾಗಿರ್ತಾನೆ. ಅದೇ ಚಟುವಟಿಕೆ ಒಳಗೆ ಶಿಕ್ಷಕ ಚಟುವಟಿಕೆಗಳನ್ನು ಆಯೋಜಿಸುತ್ತಾನೆ. ಕಲಿಯುವ ಕೇಂದ್ರಿತ ವಿಧಾನದೊಳಗೆ ಸ್ವತಂತ್ರ ಕಲಿಕೆಗೆ ಸಹಾಯ ಆಗ್ತೈತಿ. ಅದೇ ಚಟುವಟಿಕೆ ಕೇಂದ್ರಿತ ವಿಧಾನದೊಳಗೆ ಆಸಕ್ತಿದಾಯಕ ಕಲಿಕೆಗೆ ಇಲ್ಲಿ ಸಹಾಯ ಮಾಡ್ತೈತಿ. ಇವಾಗ ಒಂದನೇದು ಪ್ರೇರಕ ವಿಧಾನ, ಇಂಡಕ್ಟಿವ್ ಮೆಥಡ್ ಅಂತ ಕೇಳ್ತೀವಿ. ಸೊ ಇದರ ಅರ್ಥ ನೋಡೋದಾದರೆ ವಿಶೇಷ ಉದಾಹರಣೆಗಳೊಂದಿಗೆ ಸಾಮಾನ್ಯ ನಿಯಮ ಅಥವಾ ಸೂತ್ರ ಕಂಡುಹಿಡಿಯುವ ವಿಧಾನವನ್ನು ಪ್ರೇರಕ ವಿಧಾನ ಎಂದು ಕರಿತೀವಿ. ಸೊ ಇದರ ಲಕ್ಷಣಗಳು ನೋಡೋದಾದರೆ ವಿಶೇಷದಿಂದ ಸಾಮಾನ್ಯಕ್ಕೆ ಸಾಗುವುದು, ವಿದ್ಯಾರ್ಥಿ ಸಕ್ರಿಯ ಪಾತ್ರ ವಹಿಸುವುದು, ತಾರ್ಕಿಕ ಚಿಂತನೆ ಬೆಳೆಸೋದು. ಉದಾಹರಣೆ ನೋಡಿದರೆ 2+4 = 6, 4+6 = 10, 6+8 = 14. ಇವುಗಳನ್ನು ನೋಡಿ ಎರಡು ಸಂಖ್ಯೆಗಳ ಒತ್ತ ಸಮಸಂಖ್ಯೆ ಎಂಬ ನಿಯಮ ಕಂಡುಹಿಡಿಯುವುದು. ಅದೇ ನಿಗಮನ ವಿಧಾನ ಒಳಗೆ ಡೆಡಕ್ಟಿವ್ ಮೆಥಡ್ ಅಂತ ಕರಿತೇವೆ. ಇದರ ಅರ್ಥ ನೋಡಿದರೆ ಮೊದಲ ನಿಯಮ ಹೇಳಿ ನಂತರ ಉದಾಹರಣೆಗಳಿಗೆ ಅನ್ವಯಿಸುವ ವಿಧಾನವನ್ನು ನಿಗಮನ ವಿಧಾನ ಎಂದು ಕರಿತೇವೆ. ಇದರ ಲಕ್ಷಣಗಳು ನೋಡೋದಾದರೆ ಸಾಮಾನ್ಯದಿಂದ ವಿಶೇಷಕ್ಕೆ ಸಾಗುವುದು, ಶಿಕ್ಷಕ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾನೆ, ಕಡಿಮೆ ಸಮಯದಲ್ಲಿ ಕಲಿಕೆ ಸಾಧ್ಯತೆ. ಉದಾಹರಣೆ ನೋಡೋದಾದರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಎಂಬ ನಿಯಮ ಹೇಳಿ ನಂತರ ಉದಾಹರಣೆಗಳೊಂದಿಗೆ ಇಲ್ಲಿ ಬಿಡಿಸುವುದು. ಅದೇ ಮೂರನೇದೇನೈತಿ ವಿಶ್ಲೇಷಣಾತ್ಮಕ ವಿಧಾನ, ಅನಲೈಟಿಕ್ ಮೆಥಡ್ ಅಂತ ಕರಿತೇವೆ. ಇದರ ಅರ್ಥ ನೋಡೋದಾದರೆ ಸಮಸ್ಯೆಯನ್ನು ಸಣ್ಣ ಭಾಗಗಳಾಗಿ ವಿಭಜಿಸಿ ಪರಿಹಾರ ಕಂಡುಹಿಡಿಯುವ ವಿಧಾನವಾಗಿದೆ. ಇದರ ಲಕ್ಷಣಗಳು ನೋಡೋದಾದರೆ ತಾರ್ಕಿಕ ವಿಶ್ಲೇಷಣೆ, ಹಂತ ಹಂತವಾಗಿ ಪರಿಹಾರ, ಸಮಸ್ಯೆಯ ಮೂಲ ಅರ್ಥ ತಿಳಿಯಲು ಸಹಾಯ ಮಾಡುತ್ತದೆ. ಉದಾಹರಣೆ ನೋಡೋದಾದರೆ ಗಣಿತದ ಕಠಿಣ ಸಮಸ್ಯೆಗಳನ್ನು ಭಾಗಗಳಾಗಿ ವಿಭಜಿಸಿ ಉತ್ತರ ಕಂಡುಹಿಡಿಯುವುದು. ನೆಕ್ಸ್ಟ್ ಏನೈತಿ 4ನೇದು ಸಂಶ್ಲೇಷಣಾತ್ಮಕ ವಿಧಾನ, ಸಿಂಥೆಟಿಕ್ ಮೆಥಡ್ ಅಂತ ಕರಿತೀವಿ. ಇದರ ಅರ್ಥ ನೋಡೋದಾದರೆ ತಿಳಿದಿರುವ ಅಂಶಗಳು ಮತ್ತು ಸೂತ್ರಗಳನ್ನು ಸೇರಿಸಿ ಅಂತಿಮ ಉತ್ತರ ಪಡೆಯುವ ಒಂದು ವಿಧಾನವಾಗೈತಿ. ಇದರ ಲಕ್ಷಣಗಳು ನೋಡೋದಾದರೆ ತಿಳಿದಿರುವುದರಿಂದ ಅಜ್ಞಾತಕ್ಕೆ ಸಾಗುವುದು, ಸೂತ್ರಗಳ ಬಳಕೆ ಹೆಚ್ಚಾಗಿರುತ್ತದೆ, ವೇಗವಾಗಿ ಉತ್ತರ ಇಲ್ಲಿ ಸಿಗ್ತೈತಿ. ಸೊ ಉದಾಹರಣೆ ನೋಡೋದಾದರೆ ಸೂತ್ರಗಳನ್ನು ಬಳಸಿಕೊಂಡು ಗಣಿತದ ಪ್ರಮೇಯವನ್ನು ಸಾಬೀತುಪಡಿಸುವುದಾಗಿದೆ. ಸೊ ಇವಾಗ 4ನೇ ಕ್ವಶನ್ ನೋಡೋಣ. ಬೋಧನಾ ಮಾದರಿ ಎಂದರೇನು? ಸಚ್ಮನ್ ವಿಚಾರಣಾ ತರಬೇತಿ ಮಾದರಿ ಮತ್ತು ಬ್ರೂನರ್ ಪರಿಕಲ್ಪನಾ ಸಾಧನೆಯ ಮಾದರಿಯ ಹಂತಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡೋಣ. ವಿದ್ಯಾರ್ಥಿಗಳ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ನಡೆಸಲು ಶಿಕ್ಷಕರು ಅನುಸರಿಸುವ ಕ್ರಮಬದ್ಧ ಬೋಧನಾ ವಿಧಾನವನ್ನು ಬೋಧನೆ ಮಾದರಿ ಅಥವಾ ಟೀಚಿಂಗ್ ಮಾಡೆಲ್ ಎಂದು ಕರೆಯುತ್ತೇವೆ. ಬೋಧನಾ ಮಾದರಿಗಳಲ್ಲಿ ವಿದ್ಯಾರ್ಥಿಗಳ ಚಿಂತನೆ ಆಗಿರ್ಬೋದು, ಅವರ ಸಮಸ್ಯೆಗಳಾಗಿರ್ಬೋದು, ಅವರ ಕಲಿಕೆಯ ಕೌಶಲ್ಯಗಳಾಗಿರ್ಬೋದು ಅಭಿಪಡಿಸಲು ಇದೇನೈತಿ ಸಹಾಯ ಮಾಡ್ತದೆ. ಇವಾಗ ಒಂದೇದೇನೈತಿ ಸಚ್ಮನ್ ವಿಚಾರಣಾ ತರಬೇತಿ ಮಾದರಿ ನೋಡ್ತೇವೆ. ಸಚ್ಮನ್ ಎನ್ಕ್ವೈರಿ ಟ್ರೈನಿಂಗ್ ಮೆಥಡ್ ಅಂತ ಹೇಳಿ ಕರಿತೇವೆ. ಈ ಮಾದರಿಯನ್ನು ರಿಚರ್ಡ್ ಸಚ್ಮನ್ ಪ್ರತಿಪಾದಿಸಿದರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಸಮಸ್ಯೆಗಳನ್ನು ಬೆಳೆಸಲು ಇದರ ಮುಖ್ಯ ಉದ್ದೇಶ ಆಗಿದೆ. ಹಂತಗಳು: ಸಮಸ್ಯೆಯ ಪರಿಚಯ, ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಅಥವಾ ಘಟನೆ ಪರಿಶೋಧಿಸುತ್ತಾರೆ. 2ನೇದೇನೈತಿ ಮಾಹಿತಿ ಸಂಗ್ರಹಣೆ, ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. 3ನೇದೇನೈತಿ ಪರಿಶೀಲನೆ ಮತ್ತು ವಿಶ್ಲೇಷಣೆ, ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಿಸಿ ಕಾರಣ ಹುಡುಕುತ್ತಾರೆ. 4ನೇದೇನೈತಿ ಪರಿಕಲ್ಪನೆ ರೂಪಿಸುವುದು, ವಿದ್ಯಾರ್ಥಿಗಳು ಸ್ವತಃ ಉತ್ತರ ಅಥವಾ ನಿಯಮ ರೂಪಿಸುತ್ತಾರೆ. 5ನೇದೇನೈತಿ ತೀರ್ಮಾನಕ್ಕೆ ಬರುವುದು, ಅಂತಿಮ ಪರಿಹಾರ ಅಥವಾ ತೀರ್ಮಾನಕ್ಕೆ ಬರುತ್ತಾರೆ. ಇದರ ಮಹತ್ವ ನೋಡೋದಾದರೆ ವೈಜ್ಞಾನಿಕ ಚಿಂತನೆ ಅಭಿವೃದ್ಧಿ ಆಗಿರ್ಬೋದು, ಸಮಸ್ಯೆ ಪರಿಹಾರದ ಸಾಮರ್ಥ್ಯ ವೃದ್ಧಿ ಆಗಿರ್ಬೋದು, ಸ್ವತಂತ್ರ ಕಲಿಕೆಗೆ ಇದು ಉತ್ತೇಜನ ನೀಡುತ್ತದೆ.
ಅದೇ ಎರಡನೇದೇನೈತಿ ಬ್ರೂನರ್ ಪರಿಕಲ್ಪನಾ ಸಾಧನ ಮಾದರಿ ಇರ್ತೀವಿ ಅಂದ್ರೆ ಬ್ರೂನರ್ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಂತ ಕರಿತೇವೆ. ಈ ಮಾದರಿಯನ್ನು ಜೀರೋಮ್ ಬ್ರೂನರ್ ಪ್ರತಿಪಾದಿಸಿದರು. ವಿದ್ಯಾರ್ಥಿಗಳು ಉದಾಹರಣೆಗಳು ಮತ್ತು ಅನುದಾಹರಣೆಗಳ ಮೂಲಕ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದರ ಇದರ ಉದ್ದೇಶವಾಗಿದೆ. ಇಲ್ಲಿ ಕೆಲವು ಹಂತಗಳನ್ನು ನೋಡೋಣ. ಒಂದನೇದೇನೈತಿ ಉದಾಹರಣೆ ನೀಡುವುದು. ಶಿಕ್ಷಕರು ಸರಿಯಾದ ಉದಾಹರಣೆಯಲ್ಲಿ ನೀಡುತ್ತಾರೆ. ಎರಡನೇದೇನೈತಿ ಅನುದಾಹರಣೆ ನೀಡುವುದು. ಪರಿಕಲ್ಪನೆಗೆ ಸಂಬಂಧಿಸಿದ ಉದಾಹರಣೆಗಳನ್ನು ತೋರಿಸುತ್ತಾರೆ. ಮೂರನೇದು ಹೋಲಿಕೆ ಮಾಡೋದು. ವಿದ್ಯಾರ್ಥಿಗಳು ಉದಾಹರಣೆ ಮತ್ತು ಅನುದಾಹರಣೆಗಳನ್ನು ಹೋಲಿಸುತ್ತಾರೆ. ನಾಲ್ಕನೇದೇನೈತಿ ಲಕ್ಷಣ ಗುರುತಿಸುವುದು. ಸಾಮಾನ್ಯ ಲಕ್ಷಣಗಳನ್ನು ಗುರುತಿಸುತ್ತಾರೆ. ಐದನೇದೇನೈತಿ ಪರಿಕಲ್ಪನೆ ರೂಪಿಸುವುದು. ವಿದ್ಯಾರ್ಥಿಗಳು ಸ್ವತಃ ಪರಿಕಲ್ಪನೆಯನ್ನು ನಿರ್ಧರಿಸುತ್ತಾರೆ. ಇದರ ಮಹತ್ವ ನೋಡೋದಾದರೆ ತಾರ್ಕಿಕ ಚಿಂತನೆ ಅಭಿವೃದ್ಧಿ ಆಗಿರುವುದು, ಪರಿಕಲ್ಪನೆಗಳ ಸ್ಪಷ್ಟ ಅರ್ಥಗ್ರಹ ಆಗಿರುವುದು ಅಥವಾ ಸಕ್ರಿಯ ಕಲಿಕೆಗೆ ಉತ್ತೇಜನ. ಸೊ ಇಲ್ಲಿಗೆ ಏನೈತಿ ನಮಗೆ B.Ed 3rd ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ 5 ಮತ್ತು 10 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ದೇವೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.